ಈ ನಾಡಿಗೆ ಕೊಟ್ಟಿರುವಂಥ ವಿಶೇಷವಾದಂಥ ಕೊಡುಗೆ ಅಂತ ನಾನು ಭಾವಿಸಿದ್ದೇನೆ. ಆ ದಿಶೆಯಲ್ಲಿ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಕನ್ನಡ ಸಾಹಿತ್ಯ ಪರಿಷತ್ ಪರವಾಗಿ ರಮೇಶ್ ಸಿ ಬನಿಕೊಪ್ಪ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಹಿರಿಯರವರು ಪ್ರಾಂಶುಪಾಲರು ಸಿ ಬಿ ಚಿಲ್ಕರಾಗಿ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಪರಿಷತ್ನವರು ಮನವಿ ಮಾಡಿಕೊಂಡಾಗ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮತ್ತು ಅದ್ಭುತವಾಗಿ ನಡೆಸಿಕೊಡಬೇಕು ಅಂತಕ್ಕಂಥ ಮನಪೂರ್ವಕವಾಗಿ ಕೊಪ್ಪಳದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಇಷ್ಟು ಸೊಗಸಾಗಿ ನಡೆಸಿಕೊಡುವಲ್ಲಿ ಅವರ ಒಂದು ಪ್ರೀತಿ, ಒಂದು ಗೌರವ, ವಿಶ್ವಾಸ ಅದ್ವಿತೀಯವಾದದ್ದು. ಆ ದಿಶೆಯಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಪುಸ್ತಕ ಬಿಡುಗಡೆ ಜೊತೆಗೆ ಕವಿಗೋಷ್ಠಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗುತ್ತದೆ ಮತ್ತು ಜರುಗಿಸಿಕೊಡುವಲ್ಲಿ ಅವರ ಪಾತ್ರ ಭಾಳ ಅಮೂಲ್ಯವಾದದ್ದು ಮತ್ತು ಅವರ ಒಂದು ಅಭಿಪ್ರಾಯ, ಸಲಹೆ, ಸೂಚನೆಗಳು ಭಾಳ ಪ್ರಾಮುಖ್ಯವಾದಂತಕ್ಕಂಥ ಭಾವನೆಯನ್ನು ನಾನು ಹೊಂದಿದ್ದೇನೆ. ಅದರ ಜೊತೆಗೆ ಇವತ್ತು ಕವಿಗೋಷ್ಠಿಯನ್ನು ಇಲ್ಲಿ ಅನೇಕ ಯುವ ಕವಿಗಳಿಗೆ, ಲೇಖಕರಿಗೆ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಮೂಡಿಸಿಕೊಂಡು ಈ ನಾಡು ನುಡಿ ಬಗ್ಗೆ ಏನಾದರೂ ನಮ್ಮ ಕೊಡುಗೆಯನ್ನು, ನಮ್ಮಲ್ಲಿರುವಂಥ ಒಂದು ಸಾಹಿತ್ಯದ ಕ್ರಿಯಾಶೀಲತೆಯನ್ನು, ಸೃಜನಶೀಲತೆಯನ್ನು ನಾವು ವ್ಯಕ್ತಪಡಿಸಬೇಕಂತ ಅನೇಕ ಸಾಹಿತಿಗಳು, ಕವಿಗಳು ತಾವು ಆಗಮಿಸಿದ್ದಾರೆ. ಈ ವೇದಿಕೆ ಅಂಥ ಒಂದು ನೂತನ ಅಥವಾ ಯುವ ಬರಹಗಾರರಿಗೆ, ಲೇಖಕರಿಗೆ ಒಂದು ವೇದಿಕೆ ಅವಕಾಶ ಕೊಡೋದ್ರಿಂದ ಅವರಲ್ಲಿ ಇರುವಂಥ ನಿರೀಕ್ಷೆಗಳು, ಅಪೇಕ್ಷೆಗಳು ಏನು ಇಟ್ಕೊಂಡ್ಬಂದಿರ್ತಾರೆ ಅವಕ್ಕೆ ಈ ವೇದಿಕೆ ಪೂರಕವಾಗೋದ್ರಿಂದ ಆ ಎಲ್ಲ ಯುವ ಬರಹಗಾರರು, ಸಾಹಿತಿಗಳು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕು. ತಾವೇನು ಇವತ್ತು ಕಟ್ಟಿಕೊಂಡು ಬಂದಿದ್ದೀರಿ ಆ ಕವನವನ್ನು ಚೆನ್ನಾಗಿ ಮಂಡಿಸುವುದರ ಜೊತೆಗೆ ಆ ಕವನ ಇತರರಿಗೆ ಮಾದರಿಯಾಗಲಿ, ಪ್ರೇರಣೆ ಆಗಲಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಇಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಏನಿದೆ ಇವತ್ತು ಕವಿಗೋಷ್ಠಿ ಮತ್ತು ಕೃತಿ ಬಿಡುಗಡೆ. ನನಗೂ ಆಶ್ಚರ್ಯ ಆಯಿತು, ರಮೇಶ್ ಅವರು 10ನೇ ಕೃತಿ ಬಿಡುಗಡೆ ಅಂದಾಗ. ಆದರೆ ಅವರು ಯಾವುದೂ ಸಫಲ ಮಾಡೋದಿಲ್ಲ, ಯಾವುದರ ಇರಲಿ, ಯಾವುದನ್ನೂ ತೋರಿಸ್ಕೊಳ್ಳೋದಿಲ್ಲ, ವೈಯಕ್ತಿಕವಾಗಿ ಹೇಳೋದಲ್ಲ. ಭಾಳ ಸರಳ ಜೀವಿಗಳು ಮತ್ತು ನಾನು ಕಂಡಂಥ ಸಾಹಿತಿಗಳಲ್ಲಿ ಭಾಳ ಅದ್ಭುತ ಸಾಹಿತಿಗಳು ಅಂತಕ್ಕಂಥದ್ದು. ಫಲಾಪೇಕ್ಷೆ ಇಲ್ಲದೆ, ಯಾವುದನ್ನು ನಿರೀಕ್ಷೆ ಮಾಡದೆ, ಭಾಳ ಪ್ರಾಮಾಣಿಕವಾಗಿ, ಜೊತೆಗೆ ಆ ಒಂದು ಸಾಹಿತ್ಯಕ್ಕೆ, ಕೃತಿಗೆ